ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯೋವೇಲನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 2ನೇ ವಚನ ನಾವು ಓದ್ತಾ ಇದ್ದೀವಿ. ದೇಶ ನಿವಾಸಿಗಳೇ, ನೀವೆಲ್ಲರೂ ಕಿವಿಗೊಳ್ರಿ. ನೀವೆಲ್ಲರೂ ಕಿವಿಗೊಡ್ರಿ. ಏಕೆ ಕಿವಿಗೊಡ್ಬೇಕು? ನಾವು ವಾಕ್ಯವನ್ನು ಓದಬೇಕು, ಸತ್ಯವೇದವನ್ನು ತಿಳ್ಕೋಬೇಕು. ಎಲ್ಲರೂ ಕಿವಿ ಕೊಡ್ರಿ. ಕಿವಿ ಕೊಟ್ರೆ ತಾನೆ ನಾವು ಹೃದಯದಲ್ಲಿ ಬಚ್ಚಿಕ್ಕೋಬೇಕಂದ್ರ ಫೈಲ್ಸ್ ಇದೆ ನೋಡ್ರಿ. ನಮ್ಮ ಮನೆ ಫೈಲ್ಸ್ ಎಲ್ಲ ಹೆಂಗ ಭದ್ರ ಮಾಡ್ಕೊತೀವಿ. ದೇವರ ಮಾತನ್ನು ಕೇಳ್ರಿ. ಸ್ವಲ್ಪ ಹೃದಯದಲ್ಲಿ ಬಚ್ಚಿಕ್ಬೇಕು ಅಂದ್ರೆ ನೀವು ಕೇಳ್ಬೇಕು ತಾನೆ. ನೋಡ್ರಿ, ಇದನ್ನು ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ. ನಿಮ್ಮ ತಂದೆ ತಾಯಿಗಳು ಹೇಳಿದ ಮಾತುಗಳು ನೀವು ಕೇಳ್ರಿ, ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ. ಎಷ್ಟು ಪ್ರೀತಿಯಿಂದ ನಮಗೆ ವಾಕ್ಯವನ್ನು ಹೇಳ್ತಾ ಇದ್ದಾನೆ ನೋಡ್ರಿ. ಯೋವೇಲನ ಪ್ರವಕ್ತನು ನಮಗೆ, ನಿಮ್ಮ ಮಕ್ಕಳಿಗೆ ಇದನ್ನು ವರ್ಣಿಸಿರಿ. ಇಂದಿನ ದಿವಸ ಮಕ್ಕಳು ಎಷ್ಟು ಕೆಟ್ಟ ಹೋಗ್ಬಿಟ್ಟಿದ್ದಾರೆ ಅಂದ್ರೆ, ಕೆಟ್ಟ ಚಾಳಿ, ಕೆಟ್ಟ ಆಲೋಚನೆ, ಕೆಟ್ಟ ದಂಧ, ಕೆಟ್ಟ ಸಹವಾಸ. ಪ್ರಾರ್ಥನೆ ಮಾಡ್ರಿ, ನಿಮ್ಮ ಹುಡುಗರನ್ನ ಒಳ್ಳೆ ದಾರಿಯಲ್ಲಿ ಇಟ್ಕೊಳ್ರಿ. ದೇವರ ಮಾತನ್ನು ಕೇಳ್ರಿ. ಫಸ್ಟ್ ನಂಬರ್ 1, ದೇವರ ಮಾತು ಕೇಳಿದ್ರೆ, ನೀವು 10 ಸಲ ಹೇಳಿದ್ರೆ 11ನೇ ಸಲ ಕೇಳ್ತಾನೆ. ಯಾರೋ ನಿಮ್ಮ ಮಗನು. ಪ್ರೀತಿಯಿಂದ ಹೊಡಿಬ್ಯಾಡ್ರಿ. ವಾಕ್ಯವನ್ನು ಹೇಳ್ರಿ, ನಿಜವನ್ನು ನುಡಿರಿ, ಸತ್ಯವನ್ನು ನುಡಿರಿ. ಏನು ಹೇಳ್ತಾ ಇದ್ದಾರೆ? ಏನು ವಿವರಿಸ್ತಾ ಇದ್ದಾರೆ? ಚೂರಿ ಮಿಡಿತೆಯನ್ನು ತಿಂದದ್ದನ್ನು ಮಿಕ್ಕಿದ್ದನ್ನು ಗುಂಪು ಮಿಡಿತೆ ತಿಂದು ಬಿಟ್ಟಿತ್ತು. ಚೂರಿ ಮಿಡಿತೆಗಳು ಒಂದು ಗಿಡವ ಫಲವನ್ನು ನೋಡ್ರಿ. ಆ ಫಲದಲ್ಲಿ ಸ್ವಲ್ಪ 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 ಆರೋಗ್ಯವಿಲ್ಲದ್ರೆ ಮನುಷ್ಯನಾಗಿರ್ತಾನೋ. ಗಿಡದ ಸ್ವಭಾವ ಅಷ್ಟೇ. ಗುಂಪು ಮಿಡತೆ ತಿಂದದನ್ನು ಮಿಕ್ಕದ್ದನ್ನು ಸಣ್ಣ ಮಿಡತೆ ತಿಂದು ಬಿಡುದು, ಸಣ್ಣ ಮಿಡತೆ ತಿಂದದನ್ನು ದೊಡ್ಡ ಮಿಡತೆ ತಿಂದು ಬಿಡುದು. ಈಗ ಒಂದು ಗಿಡದ ಒಂದೊಂದು ಎಲೆಯನ್ನು ತಿಂದುಬಿಟ್ರೆ ಅದು ಏನು ಹೂವು ಆಗುತ್ತೆ, ಏನು ಕಾಯಿಗಳು ಕಾಯುತ್ತೆ, ಫಲವನ್ನು ಹೇಗೆ ಕೊಡುತ್ತೆ. ಒಬ್ಬ ಮನುಷ್ಯನಿಗೆ ಜ್ವರ ಬಂದ್ಮೇಲೆ, ಮಲೇರಿಯಾ ಬಂದ್ಮೇಲೆ ಇನ್ನೊಂದು ರೋಗ ಬಂದ್ರೆ ಕೊರೋನಾ ಬಂದ್ರೆ ಹೆಂಗ ತಟ್ಕೊಳ್ತಾನ್ರಿ? ಒಂದು ರೋಗದ ಹಿಂದೆ ಒಂದು ರೋಗದ ಹಿಂದೆ ಇನ್ನೊಂದು ರೋಗ ಬಂದ್ರೆ ಹೇಗೆ ತಟ್ಕೊಳ್ತಾನೋ ಮನುಷ್ಯನು. ಈಗ ಯೋವೇಲ ಪ್ರವಕ್ತನು ಏನು, ದೇಶ ನಿವಾಸಿಗಳೆಲ್ಲರಿಗೆ ಕಿವಿಗೊಡ್ರಿ. ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿಗಳು ಹೇಳಿದ್ದನ್ನು ನೀವು ಕೇಳ್ರಿ. ಅದು ನಿಮ್ಮ ಮಕ್ಕಳಿಗೆ ಬೋಧಿಸಿರಿ. ನಿಮ್ಮ ಮಕ್ಕಳನ್ನು ಪ್ರೀತಿಸಿರಿ, ಹೊಡಿಬಾಡ್ರಿ. ಕುಡುಕನಿದ್ದಾನೆ, ಅವನು ತಂಬಾಕು ಹಾಕ್ತಾನೆ, ತನ್ನ ಟಂಗ್ಸು ಎಲ್ಲ ಹೋಗಿ ಹೊಡೆದೋಗ್ಬಿಟ್ಟಿದ್ದೇವೆ. ಕಿಡ್ನಿಗಳೆಲ್ಲ ಹೊಡೆದೋಗ್ಬಿಟ್ಟಿದ್ದೇವೆ. ಬಾಯಿ ಕ್ಯಾನ್ಸರ್ ಬಂದ್ಬಿಟ್ಟಿದೆ. ಅವನು ಒಂದು ಮೇಲೆ ಒಂದು ಚುಕ್ಕ ಚೂರಿ ಮಿಡಿದು ತಿಂದನ್ನು ಮಿಕ್ಕದ್ದನ್ನು ಗುಂಪು ಮಿಡುತ್ತೆ 1, 2, 3 ಮಿಡತೆಗಳು ತಿಂದಿದ್ದನ್ನು ಬಿಟ್ಟಿದ್ದನ್ನು ಗುಂಪಾಗಿ ಬಂದು ಅದನ್ನು ಚೂರ್ಕೊಂಡ್ರೆ, ದೇವರ ಮಾತನ್ನು ಸರಿಯಾಗಿ ಕೇಳೋಣ, ದೇವರ ಮಾತಿನಿಂದ ನಡೆಯೋಣ, ನುಡಿಯೋಣ, ಸತ್ಯವೇದವನ್ನು ಓದೋಣ. ನೋಡ್ರಿ, ಅಸಂಖ್ಯಕ್ಕಿಂತ ಹೆಚ್ಚಾಗಿ ಮಿಡತೆಗಳು ದಾಳಿ ಮಾಡ್ತಾ ಇದ್ದೇವೆ. ಇನ್ನೊಂದು ಪ್ರಾಣಿಗಳು ದಾಳಿ ಮಾಡಿ ಆ ಮರದ ಬುಡದು ಇದೆ. ಇನ್ನ ಮನುಷ್ಯನ ಜೀವಿತದಲ್ಲಿ
ಮನುಷ್ಯನ ಹೃದಯದಲ್ಲಿದ್ದದ್ದು ಎಲ್ಲ ಕೂಡ ಚೂರಾಗಿ ತಿಂತಿರುವಾಗ ಹೃದಯ ಹೆಂಗೆ ಬೇಸರಗೊಳ್ಳುತ್ತೆ ನೋಡ್ರಿ ಇಲ್ಲಿ ನಾವು ಹೇಳಿದ್ದು ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಏನು ಕೇಳ್ತಾ ಇದ್ದೇವೆ ಅಂದ್ರೆ, ನಿಮಗೆ ನಿಜವಾಗಿ ಹೇಳ್ತಾ ಇದ್ದೀನಿ, ತಂದೆ ಮಾಡಿದ್ದನ್ನು ಕಂಡು ಮಗನು ಮಾಡುತ್ತಾನೆ.